ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಪಾಪುಗೆ ಹೊಸಲು ದಾಟ್ಸೋದು ಪೂಜೆ ಮಾಡಿದ್ವಿ ಮತ್ತು ಸಾರಿ ಶಾಪಿಂಗಿಗೆ ಹೋಗಿದ್ದೆ. ಹಾಗೆಯೇ ಒಂದು ಶಾಪ್ ಓಪನಿಂಗಿಗೂ ಹೋಗಿದ್ದೆ. ಅದರದ್ದೆಲ್ಲ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಪಾಪುನ ಹಾಗೆ ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದೆ. ಅವಳು ಕೂಡ ಮಲಗಿದ್ಲು. ಸ್ವಲ್ಪ ಜೋರಾಗಿ ಮಾತಾಡಿದ್ರು ಎಚ್ಚರ ಆಗ್ಬಿಡ್ತಾಳಲ್ವಾ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳು ಪಾಪು ಹೊಸಲು ದಾಟಾಗಿತ್ತು. ದಾಟಿದ ಮೇಲೆ ಪೂಜೆ ಮಾಡಬೇಕಲ್ವ, ಸರಿ ಅಂತ ಹೇಳಿಬಿಟ್ಟು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ವಿ. ಬಟ್ ಮಲ್ಗಿ ಕೂಡ ಎಬ್ಬರಿಸ್ದೆ, ಆದರೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಸರಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ನಾನು ಪೂಜೆ ಎಲ್ಲ ಮುಗಿಸಿ ಅವಳಿಗೂ ಸ್ನಾನ ಮಾಡಿಸಿ ಹೊಸಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಈ ಒಂದು ಡ್ರೆಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ 2 ಡೇಸಿಗೆ ಡೆಲಿವರಿ ಬಂತು. ನಾನು ಅವಳಿಗೆ ಬೇರೆ ಒಂದು ಬಟ್ಟೆನ ಸ್ಟಿಚ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅಷ್ಟೊತ್ತಿಗೆ ಆಷಾಢ ಬಂದುಬಿಡುತ್ತಲ್ವ, ಆಷಾಢದಕ್ಕಿಂತ ಮುಂಚೆನೇ ಬಾಗಿಲು ಪೂಜೆ ಮಾಡಿಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಸೋಮವಾರನೇ ಪಾಪುಗೆ ಹೊಸಲು ದಾಟಿಸಿ ಪೂಜೆ ಮಾಡಿದ್ದೆ. ಬಟ್ ಇಷ್ಟು ದಿನ ಆಯಿತು ಅದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಕ್ಕೆ. ಅವಳಿಗೂ ಕ್ಯೂಟಾಗಿ ಫ್ರಾಕ್, ಸ್ವಲ್ಪ ಟ್ರೆಡಿಷ್ನಲ್ ವೇರ್ ಥರ ಅದನ್ನು ಹಾಕಿದ್ದೆ. ಗ್ರೀನ್ ಕಲರೇ ಬೇಕು ಅಂತ ಪರ್ಟಿಕ್ಯುಲರಾಗಿ. ಆ್ಯಂಡ್ ತುಂಬ ಕ್ಯೂಟಾಗಿ ಕೂಡ ಕಾಣ್ತಾ ಇದ್ಲು. ಕಾಲ್ಗೆಜ್ಜೆ ತೊಗೊಂಡಿದ್ದೆ ಆಯಿತಾ, ಲಾಸ್ಟ್ ಟೈಮು ಅದು ಅವಳಿಗೆ ಹಾಕಿರಲಿಲ್ಲ. ಸೊ ಇವತ್ತು ಕಾಲ್ಗೆಜ್ಜೆನೂ ಹಾಕಿ ಅದ್ರ ಜೊತೆಗೆ ಚೈನ ಹಾಕಿ ಪುಟ್ಟದಾಗಿ ಒಂದು ಜುಟ್ಟನ್ನು ಹಾಕ್ಬಿಟ್ಟು ಅವಳಿಗೆ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸ್ವಲ್ಪ ಖುಷಿಯಾಗಿದ್ಲು, ಸ್ವಲ್ಪ ಕಿರಿಕಿರಿನೂ ಮಾಡ್ತಾಯಿದ್ಲು. ಆ್ಯಂಡ್ ಮಕ್ಕಳನ್ನ ರೆಡಿ ಮಾಡೋದೇ ಒಂಥರ ಖುಷಿ ಆಯಿತಾ. ತುಂಬ ಜನ ಇದ್ವಿ, ಕಸಿನ್ಸು, ಸಹನ, ಅಮ್ಮ, ಅಣ್ಣ ಎಲ್ಲರೂ ಇದ್ದರು. ಮತ್ತು ಅವಳು ಎಲ್ಲರನ್ನೂ ನೋಡೋದು, ನಗಾಡೋದು, ಮತ್ತು ಯಾರಾದರೂ ಎತ್ಕೊಳ್ಳೋಕೆ ಹೋದರೆ ಕುಯ್ ಅಂತ ಅಳ್ಳೋದು. ನೋಡಿ ಜುಟ್ಟು ಹಾಕಿದ್ಮೇಲೆ ಎಷ್ಟು ಪ್ರಿಟ್ಟಿಯಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅಂತೂ ಒಂದು ಕಡೆ ಜುಟ್ಟು ಸೈಡಿಗೆ ಹೋಯ್ತು, ಇನ್ನೊಂದು ಕಡೆ ಜುಟ್ಟು ಇನ್ನೊಂದು ಥರ ಆಯಿತು. ಮತ್ತೆ ಬಿಚ್ಚಿ ಹಾಕಿ ಮಾಡಿದ್ರೆ ಕಿರಿಕಿರಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಮತ್ತು ಅದಕ್ಕೆ ಸಾಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ಲಿಪಿಗೆ ಹೊಸಲು ಪೂಜೆ ಮಾಡಿದಾಗ ನಾವು ಹಾಸನ ಮನೇಲಿದ್ವಿ, ಅದನ್ನೇ ನೆನೆಸ್ಕೊತಾ ಇದ್ದೆ. ಆ್ಯಕ್ಚುಲಿ ನನಗೆ ಆವಾಗ ಹೊಸಲು ಪೂಜೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹೊಸಲು ದಾಟಿದ್ಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದರು ಆಂಟಿ. ಹಾಗಾಗಿ ಅವಳಿಗೆ ಹಣ್ಣು ಎಲ್ಲ ತಟ್ಟೆಲಿಟ್ಟು ಬಾಗಿಲಲ್ಲಿ ಕೂರಿಸ್ಬಿಟ್ಟು ಕಾಯಿ ಹೊಡೆದಿದ್ದೆ ಆಯಿತಾ. ಅದನ್ನು ನೆನೆಸ್ಕೊಳ್ತಾ ಇವತ್ತು ತಿಯಂಗ್ ಮಾಡ್ತಾ ಇದ್ದೆ. ಆವಾಗ ಲಿಪಿ ಇದ್ದಾಗ ಅಲ್ಲಿದ್ವಿ, ಇವಾಗ ನಮ್ಮ ಸ್ವಂತ ಮನೇಲಿ ಇದ್ದೀವಲ್ವಾ ಅಂತ ಹೇಳಿಬಿಟ್ಟು ಪಾಪುನೆಲ್ಲ ರೆಡಿ ಮಾಡಿದೆ. ನೋಡಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಎತ್ಕೊಂಡ್ರು. ಅಮ್ಮನ ಹತ್ರ ಸುಮ್ಮನೆ ಇದ್ಲು. ಸರಿ ನೋಡೋಣ ಹೊಸಲು ದಾಟ್ತಾಳ ಏನು ಅಂತ ಹೇಳಿ. ಬಿಕಾಸ್ ಎಲ್ಲರೂ ಇದ್ವಿ, ಮಕ್ಕಳೇ ಹಾಗಲ್ಲ, ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಮಾಡ್ತೀವಿ ಅಂತ ಅಂದಾಗಲೇ ಮಾಡಲ್ಲ. ನೋಡೋಣ ಅಂತ ಹೇಳಿಬಿಟ್ಟು ಕೂರಿಸ್ದೆ. ಸ್ವಲ್ಪ ಹತ್ತಿದ್ಲು. ಇನ್ನೇನು ಹತ್ತುತ್ತಾಳೆ ಅಂದರೆ ಅವಳಿಗೆ ಅದು ಸ್ವೀಟ್ ಬೇಕು, ಬಳೆ ಬೇಕು, ಮತ್ತೆ ಹಿಂದಕ್ಕೆ ಹೋಗೋಳು, ಮತ್ತೆ ಮುಂದಕ್ಕೆ ಬರೋಳು, ಹಿಂದಕ್ಕೆ ಹೋಗೋಳು. ಮತ್ತು ಹೆದರಿಕೆ ಆಗ್ತಿತ್ತೇನೋ ಗೊತ್ತಿಲ್ಲ ನನಗೆ. ಎಲ್ಲರೂ ನಿಂತಿದ್ವಲ್ವ, ಎಲ್ಲರೂ ನೋಡಿ ಅವಳಿಗೆ ಒಂಥರ ಹೆದರಿಕೆ ಅನ್ನಿಸ್ತಿತ್ತ ಏನು ಅಂತ ಹೇಳಿಬಿಟ್ಟು ಸ್ವೀಟ್ ಬಾಕ್ಸ್ ತಂದಿದ್ದೆ ನಾನು. ಮನೇಲೇನು ಸ್ವೀಟ್ ಮಾಡೋಕ್ಕಷ್ಟು ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಅಲ್ಲ ಹೊಸಲು ದಾಟ್ಸೋಕ್ಕೆ ಅಂತ ಹೇಳಿ ಸ್ವೀಟು, ಹೂವು, ಹಣ್ಣು ಎಲ್ಲದನ್ನು ತೊಗೊಂಡು ಬಂದಿದ್ದೆ. ಆಮೇಲೆ ಮೋನ್ ಕೆಲಸ ಇತ್ತು ಅಂತ ಹೋಗಿದ್ರು. ಮೋನಿಗೆ ಫೋನ್ ಮಾಡಿದೆ, ಪ್ಲೀಸ್ ಫ್ರೀ ಇದ್ದರೆ ಒಂದು 5 ಮಿನಿಟ್ಸ್ ಬನ್ನಿ ಅಂತ ಹೇಳ್ಬಿಟ್ಟು. ಓ ಇರು ನನಗೆ ಕೆಲಸ ಇದೆ ಅಂತ ಅಂದರು. ಮತ್ತೆ ಫೋನ್ ಮಾಡಿದೆ ನಾನು. ಆಮೇಲೆ ಮತ್ತೆ ಇರು ನನಗೆ ಕೆಲಸ ಇದೆ ಅಂತ ಹೇಳಿ ಕೊನೆಗೆ ಬಂದೇ ಬಿಟ್ಟರು. ಮೋಹನ್ ಬಂದ ಮೇಲೆ ಕುಯ್ಯೋ ಅಂತ ಹತ್ಕೊಂಡು ಮೋಹನ್ ಬರೋ ತನಕ ಹೊಸಲು ದಾಟಲಿಲ್ಲ ಆಯಿತಾ. ಅದಕ್ಕೆ ಎಲ್ಲರೂ ನೋಡಿ ಆ ಮಗುನ ಅಳಿಸ್ತಿದ್ರಲ್ಲ, ನಾನು ಬಂದಮೇಲೆ ಎಷ್ಟು ಚೆನ್ನಾಗಿ ಹೊಸಲು ದಾಟಿದ್ಲು ಅಂತ. ನಾನೇನು ಅಂತ ಅಂದರೆ ಒಳ್ಳೆ ದಿನ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ. ಕೊನೆಗೋಳು ಅವ್ರ ಅಪ್ಪ ಬರೋ ತನಕ ದಾಟಲೇ ಇಲ್ಲ. ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ. ಆಮೇಲೆ ನನ್ನ ಸರ ಇಟ್ಕೊಳ್ಳೋದು, ಅದನ್ನು ಎಳೆಯೋದು, ಅದನ್ನು ನೋಡೋದು ಎಲ್ಲ ಮಾಡ್ತಾಯಿದ್ಲು. ಆ್ಯಂಡ್ ನೋಡಿ ಇಲ್ಲಿ ಈಸಿಯಾಗಿ ಅಮ್ಮ, ನಾನು ಇರಲಿಲ್ಲ ಆ್ಯಕ್ಚುಲಿ ಮೇಲ್ಗಡೆ ಇದ್ದೆ, ನಂಗೆ ಗೊತ್ತಿರಲಿಲ್ಲ. ಅಮ್ಮ ಸರಿ ಅಂತ ಹೇಳಿಬಿಟ್ಟು ಬಾ ಅಂತೇಳಿ ಬರೀ ಒಂದು ಕೆಂಪು ದಾಸವಾಳ ಹೂವು ಇಟ್ಟು ಕರೆದಿದ್ದಾರೆ. ಅವಳು ಎಷ್ಟು ಖುಷಿಯಾಗಿ ಬಂದಳು ಅಂದರೆ ವಿಡಿಯೋ ಮಾಡಬೇಕಾದ್ರೆ ನೋಡಿ ಬರಲೇ ಇಲ್ಲ. ಆಮೇಲೆ ಅಂತ ಇದ್ದೆ, ತಿಯಾ ರೆಡಿ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ತಿಯಾ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ, ನೀನೇನಾದರೂ ಇವತ್ತು ದಾಟಲಿಲ್ಲ ಅಂದರೆ ಏನೇ ಮಾಡೋದು ಮಗಳೇ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಈಸಿಯಾಗಿ ದಾಟಲೇ ಇಲ್ಲ. ಕುಯ್ಯೋ ಅಂತ ಅಂದ್ಕೊಂಡೆ, ಕೊನೆಗೆ ದಾಟಿದ್ಲು. ಆಮೇಲೆ ದಾಟಾದ್ಮೇಲೆ ಏನು ಗುರ್ರ್ ಅಂತ ನನಗೆ ಜೋರು ಮಾಡ್ತಾ ಇದ್ದಾಳೆ, ಎತ್ಕೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ ಹೂವು ಮತ್ತು ಮಂಗಳಾರತಿ ಮಾಡಿದ್ವಲ್ವ, ಅದನ್ನು ಹೊರಗಡೆ ಇಟ್ಟು ದಾಟಿಸಿದ್ರು. ಆ್ಯಂಡ್ ನೋಡಿ ಇದು ಇಷ್ಟು ಸರ್ಕಸ್ ಮಾಡಿ ಅವಳನ್ನು ದಾಟಿಸಿರೋದು. ಸ್ವೀಟ್ ಬಾಕ್ಸು, ಬಳೆ. ಅಮ್ಮನ ನೋಡ್ತಾಳೆ ಕುಯ್ಯೋ ಅಂತಾಳೆ, ಅಮ್ಮನ ನೋಡ್ತಾಳೆ ಕುಯ್ಯೋ ಅಂತಾಳೆ. ಆಮೇಲಂತೂ ಸ್ವೀಟ್ ತಿನ್ನಬೇಕು, ಸ್ವೀಟ್ ಮುಟ್ಟಬೇಕು, ಮತ್ತು ಸ್ವೀಟ್ ಕೈಗೆ ಅಂಟ್ಕೊಳ್ಳುತ್ತಲ್ಲ
ಕೈಯಿಂದ ಮುಟ್ಟೋದು, ಹೀಗೇ ಮಾಡ್ತಾ ಇದ್ಲು. ಕೊನೆಗೂ ದಾಟ್ಸೋಣ ಅಂದ್ಕೊಂಡು ಟ್ರೈ ಮಾಡಿ ಮೋಹನ್ ಕರೆದು ಇಟ್ಟರು. ಫೈನಲಿ ನೋಡಿ ಇಷ್ಟು ಕಷ್ಟಪಟ್ಟು ಎಷ್ಟು ಜನ ಆಡಿಯನ್ಸ್ ಇದ್ದೀವಿ ಅಂತ ಒಂದ್ಸತಿ ನೋಡಿ. ಮೇ ಬಿ ಆಡಿಯನ್ಸ್ ಎಲ್ಲ ಜಾಸ್ತಿ ಆಗಿ ನೋಡ್ಬಿಟ್ಟು ಕುಯ್ ಅಂತಿದ್ಲೋ ಏನೋ. ಆಮೇಲೆ ಅವಳ ಫೇವ್ರೆಟ್ ಹಾಡು ಆಯಿತಾ, ಧರಣಿ ಮಂಡಲ, ಆ ಸಾಂಗ್ನೂ ಕೂಡ ಹಾಕಿ ಕೇಳಿಸಿದ್ವಿ. ಅದನ್ನು ಹಾಕಿದ್ರಾದ್ರೂ ಕಾನ್ಸಂಟ್ರೇಟ್ ಮಾಡಿ ಬರ್ತಾಳ ಅಂತ ಹೇಳ್ಬಿಟ್ಟು ಕೊನೆಗೆ ಬಂದು ಅಯ್ಯೋ ಬಿದ್ದುಬಿಡ್ತಾಳೇನೋ ಅಂತ ಹೆದರ್ಕೊಂಡ್ವಿ. ಬೀಳಲಿಲ್ಲ, ಕುಯ್ಯೋ ಅಂತ ಅಂದ್ಲು. ಸಾಕು ಅಂತ ಹೇಳ್ಬಿಟ್ಟು ಎತ್ಕೊಂಡ್ವಿ. ಆಮೇಲೆ ಮೂವನ್ನು ಅಳಿಸ್ಬೇಡ ಅಂತ ಹೇಳ್ಬಿಟ್ಟು ಅವರು ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ರು. ಫುಲ್ ಖುಷಿ. ಬಟ್ ಅವಳಿಗೇನೋ ಭಯ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ಇನ್ನು ಇವಳು ಗ್ರಿಪ್ ಇಲ್ಲದೆ ಕೂರಲ್ಲ ಆಯಿತಾ, ಹಿಂದೆ ಏನಾದರೂ ಬ್ಯಾಲೆನ್ಸ್ ಬೇಕು. ಹಾಗಾಗಿ ಮೂವನ್ನ ಹೊಸಲು ಮೇಲೆ ಪಾಪುನ ಕೂರಿಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ದೆ. ಆಮೇಲೆ ಅಲ್ಲಿ ಸ್ವೀಟ್ ಇತ್ತಲ್ವ, ಚೂರು ಸ್ವೀಟ್ ಕೊಡ್ತಾಯಿದ್ರು ಮೋಹನು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಕೊಡಲಿಲ್ಲ. ಆಮೇಲೆ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಮಾಮೂಲಿ ಹೊಸಲಿಗೆ ಪೂಜೆ ಮಾಡ್ತೀವಲ್ವ ನಾವು, ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಸಾರಿಸಿ ಕುಂಕುಮ ಇಟ್ಟು ಪೂಜೆ ಮಾಡಾಗಿತ್ತು. ಹಾಗಾಗಿ ಅವಳಿಗೆ ಜಸ್ಟ್ ದೀಪನ ಇಟ್ಬಿಟ್ಟು ಹೊಸಲಿಗೆ ಪೂಜೆ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಹೊಸಲು ದಾಟ ಶಾಸ್ತ್ರನ ಮುಗಿಸಿದ್ವಿ. ಆ್ಯಕ್ಚುಲಿ ಮಕ್ಳಿಗೆ ಏನಕ್ಕೆ ಈ ಪೂಜೆ ಮಾಡ್ತೀವಿ ಅಂತ ಅಂದರೆ, ಫಸ್ಟ್ ಟೈಮ್ ಮಕ್ಕಳು ಹುಟ್ಟಿ ಆದಮೇಲೆ ಹೊರಗಡೆ ಹೋಗ್ತೀವಲ್ವ, ಬೀಳಬಾರ್ದು, ಎದಳಬಾರ್ದು, ಹೋಗೋ ಕೆಲಸ ಎಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಈ ಥರ ಹೊಸಲು ದಾಟಿಸಿ ಆ ಬಾಗಿಲಿಗೆ ಪೂಜೆ ಮಾಡುವಂತಹ ಶಾಸ್ತ್ರ ಎಲ್ಲರೂ ಮಾಡ್ತಾರೆ, ಚಿಕ್ಕದ್ರಿಂದನೂ ಎಲ್ಲ ಮಕ್ಕಳಿಗೂ. ಆಮೇಲೆ ನಾವು ಅಣ್ಣ ಎಲ್ಲ ಹೇಳ್ತಾಯಿದ್ರು, ನಾವೆಲ್ಲ ಹಂಗೆ ಹಂಗೆ ಬೆಳೆದ್ವಪ್ಪ, ಈಗಿನ ಮಕ್ಳಿಗೆ ಎಲ್ಲರಿಗೂ ಪೂಜೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ವಿ. ನಾನು ಅದಕ್ಕೆ ಹೇಳ್ದೆ, ಇಲ್ಲ ಲಿಪಿಗೂ ಮಾಡಿದ್ವಿ ಆ್ಯಂಡ್ ನನಗೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಪಾಪಗೂ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಕೊಂಡು ಮಾಡಿದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಂತೂ ಫನ್ನಿಯಾಗಿ ಎಲ್ಲರೂ ರೇಗಿಸ್ಕೊಂಡು ನಾನು ಅಮ್ಮಂಗೆ ಕೇಳೋಕ್ಕೆ, ಅಮ್ಮ ನಿಜ ಹೇಳಮ್ಮ ನನಗೂ ಹೊಸಲು ದಾಟಿಸೋ ಪೂಜೆ ಮಾಡಿದ್ದ ಅಂತ ಹೇಳ್ಬಿಟ್ಟು. ಅಯ್ಯೋ ಆವಾಗ ಏನೇನು ಮಾಡಿದ್ವ ಮಗಳ, ಯಾವಾಗ ದಾಟಿ ಯಾವಾಗ ಹೋದ್ರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಬಿಕಾಸ್ ಅಷ್ಟು ಕೆಲಸ, ಅಷ್ಟು ಬ್ಯುಸಿ ಅನ್ನೋ ಥರ ಇದ್ವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಎಲ್ಲರೂ ಸೇರಿಬಿಟ್ಟು ಆರತಿ ಮಾಡಿಬಿಟ್ಟು ಫಸ್ಟು ಬಲ್ಗಾಲ್ ಇಟ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗೋಣ ಅಂತ ನಾನು ಎತ್ಕೊಂಡೆ. ನಾನು ಎತ್ಕೊಂಡ್ರು ಕಿರಿಕಿವಳು, ನೀನು ಎತ್ಕೊಳ್ಳೋದು ಬೇಡ, ಅಪ್ಪಂಗೆ ಕೊಡು, ಅಪ್ಪ ಎತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು 2 ಕಾಲನ್ನು ಹಿಂಗೆ ಮುಂದಕ್ಕೆ ಇಟ್ಟು ಅವಳನ್ನು ಒಳಗಡೆ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಸಾಹಸ ಮಾಡ್ದಂಗೆ ಆಯಿತು. ಯಾರು ಮಕ್ಕಳನ್ನ ತುಂಬ ಹಿಂಸೆ ಕೊಡ್ತಾ ಇದ್ದೀರಾ ನೀವು ಅಂತ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಖಂಡಿತ ಹಿಂಸೆ ಕೊಡ್ತಾ ಇಲ್ಲ. ಅವಳು ಫುಲ್ ಹ್ಯಾಪಿಯಾಗಿದ್ದಾಳೆ. ಏನಂತ ಅಂದರೆ ಮೋಹನ್ ಎತ್ಕೊಂಡ್ಲಿ, ನಾನು ಎತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ಲು. ನೋಡಿ ಇವಾಗ ಯಾರು ಕರೆದ್ರೂ ಬರಲ್ಲ ಅಂತಾಳೆ. ಮೋಹನ್ ಹತ್ರನೇ ಇರಬೇಕು, ಕುಣಿಯೋದು ಹಿಂಗೆ ತಕ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಮ್ಮ ನೀವೊಂದ್ಸತಿ ಕರೀರಿ ನೋಡೋಣ ಅಂತ ಅಂದರೆ ಅಮ್ಮ ಅಂದರೂ ತುಂಬ ಇಷ್ಟ ಆಯಿತಾ, ಅಮ್ಮನ ಹತ್ರನೂ ಹೋಗ್ತಾಳೆ. ಬಟ್ ಒಂದೊಂದ್ಸತಿ ಮೋಹನ್ ಇದ್ದರೆ ಅಮ್ಮನ ಹತ್ರನೂ ಹೋಗಲ್ಲ. ಸೊ ಹೀಗೆ ಸಿಂಪಲಾಗಿ ಒಂದು ಹೊಸಲು ದಾಟಿಸೋ ಪೂಜೆ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ತಕ್ಕಂತೆ ಪೂಜೆನ ಮಾಡಿಬಿಟ್ಟು ವೀಡಿಯೋನ ಮಾಡಿಕೊಂಡು ಪಾಪಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಸ್ವೀಟ್ನ ತಿನ್ನಿಸ್ದೆ. ಆ್ಯಂಡ್ ಅಣ್ಣವರೆಲ್ಲ ಇದ್ದರು, ಹಾಗಾಗಿ ಅವರಿಗೂ ಎಲ್ಲರಿಗೂ ಸ್ವೀಟ್ನ ಕೊಟ್ಟು ಅಮ್ಮ ಬೆಳಗ್ಗೆನೇ ನಾನು ಇವತ್ತು ಆ್ಯಕ್ಚುಲಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ಯಾಕೆಂದರೆ ಮಧ್ಯಾಹ್ನ ನನಗೆ ಒಂದು ಶಾಪ್ ಓಪನಿಂಗಿಗೆ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು. ಸೊ ಪೂಜೆ ಎಲ್ಲ ಮುಗಿಸಿ ಶಾಪ್ ಓಪನಿಂಗಿಗೆ ಅಂತ ಹೇಳ್ಬಿಟ್ಟು ಹೊರಟೆ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂತ ಅಂದರೆ ನಮ್ಮ ಅಮ್ಮ ಮತ್ತು ಅಪ್ಪ ಆಯಿತಾ. ಅಮ್ಮ ಎಲ್ಲಿ ಹೋಗ್ತೀನಿ ಅಂತ ಅಂದರೂ ಪಟ್ಟಂತ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಮನೇಲಿ ಏನೇ ಕೆಲಸ ಇದ್ದರೂ ಪಾಪ ಎಲ್ಲದನ್ನು ಬಿಟ್ಟು ಬರ್ತಾರೆ. ಆ್ಯಂಡ್ ಸಹನ, ನಾನು ಮತ್ತು ಸರ್ ಇದ್ದರು, ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪಾಪಕ್ಕೆ ಬಾಯ್ ಹೇಳಿದ್ರೆ ಇನ್ನೂ ಗೊತ್ತಾಗಲ್ವಲ್ಲ, ತಾತಾ ತಾತಾ ಬಾಯ್ ಅಂತ ಹೇಳುತ್ತೆ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ತಡಿ ಬುದ್ಧಿ ಬರಂಗೆ ಆಗ್ಬಿಟ್ರೆ ನಿನಗೆ ಕುಯ್ಯೋ ಅಂತ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು. ಹಾಸನಲ್ಲಿ ನನ್ನ ರೆಕಗ್ನೈಸ್ ಮಾಡಿಬಿಟ್ಟು ಅವ್ರು ನನ್ನ ಇನ್ವೈಟ್ ಮಾಡಿದರು. ಇನ್ವೈಟ್ ಮಾಡಿ ಹೋಗಿದ ತಕ್ಷಣ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿಸಿದ್ರು. ಆ್ಯಕ್ಚುಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಕ್ಕೂ ನನಗೆ ಒಂದು ಸಕ್ಸಸ್ ಅಂತ ಅನ್ನಿಸ್ತು. ಬಿಕಾಸ್ ನನ್ನ ರೆಕಗ್ನೈಸ್ ಮಾಡಿ ಕರೆದು ಓಪನಿಂಗಿಗೆ ಅಂತಲೇ ಇನ್ವೈಟ್ ಮಾಡಿದ್ರಲ್ವ ಅಂತ ಹೇಳ್ಬಿಟ್ಟು. ನೋಡಿ, ನಾವು ಮಾಡೋವಂಥ ಹಾರ್ಡ್ ವರ್ಕ್ ಆಗಿರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು, ಆ್ಯಂಡ್ ಬೇರೆಯವ್ರಿಗೆ ಮಾಡೋವಂಥ ಹೆಲ್ಪ್ ಆಗಿರ್ಬೋದು, ಪ್ರತಿಯೊಂದೂ ನಮ್ಮ ಲೈಫಲ್ಲಿ ಒಂದು ಸಕ್ಸಸ್ಸಿಗೆ ರೀಸನ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಖುಷಿ ಇಷ್ಟೇ, ನಾವು ಬದುಕಿರೋ ತನಕ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಆ್ಯಂಡ್ ನಾವು ಸತ್ತ ಮೇಲೆ ಏನು ಮಾತಾಡ್ತಾರೆ ಹೇಳಿ, ಅಯ್ಯೋ ಅವ್ರು ಹಾಗಿದ್ರು, ಅವ್ರು ತುಂಬ ಒಳ್ಳೆಯವರು, ಅವ್ರು ಹೆಲ್ಪ್ ಮಾಡ್ತಾಯಿದ್ರು ಅಂತ ನೆನೆಸ್ಕೊಳ್ತಾರಲ್ವ, ಹಾಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ನನಗಿಷ್ಟ. ಸೊ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಮಾಡ್ತಾನೂ ಇದ್ದೀನಿ. ಆ್ಯಂಡ್ ಅವರು ಅಷ್ಟೇ ಒಂದು ಒಳ್ಳೆ ಕನಸನ್ನು ಹೊತ್ಕೊಂಡು ಶಾಪ್ನ ಓಪನ್ ಮಾಡ್ತಾಯಿದ್ರು.
ನಾವು ಅಷ್ಟೇ ಅಲ್ವಾ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ನೂರಾರು ಕನಸು ಕಂಡಿರ್ತೀವಿ, ಅದು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಇವರು ಅಷ್ಟೇ, ಹಾಸನವರು ತುಂಬ ಆಸೆ ಇಟ್ಕೊಂಡು ಅವ್ರ ಹತ್ರ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಇದೆ. ಅವ್ರದ್ದು ಆಲ್ಮೋಸ್ಟ್ ಒಂದು 28 ಬ್ರಾಂಚಸ್ ಇದೆ ಅಂತೆ. ಸೊ ಹಾಸನಿಗೆ ಇವರು ಬ್ರಾಂಚಸ್ನ ತೊಗೊಂಡು ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರ ಹತ್ರ ಟ್ರೈನಿಂಗ್ನ ತೊಗೊಂಡು ತುಂಬ ಖುಷಿಯಾಗಿ ಓಪನ್ ಮಾಡಿದ್ರು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದೆ. ಆ್ಯಂಡ್ ನನಗೇನಪ್ಪ ಅಂತಂದರೆ ಒಂಥರ ಪ್ರೌಡ್ ಮೂಮೆಂಟ್ ಅಲ್ವಾ, ನನ್ನನ್ನು ಇನ್ವೈಟ್ ಮಾಡಿದ್ರು ಆ್ಯಂಡ್ ನನಗೂ ಕೂಡ ಶಾಲು ಹಾಕಿ ಮತ್ತು ಬೊಕ್ಕೆ ಎಲ್ಲ ಕೊಟ್ಟರು ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಯಿತು. ಸೊ ನೀವು ನನಗೆ ಹೀಗೆ ಸಕ್ಸಸ್ ಇರಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಬ್ಲೆಸ್ ಮಾಡಿ, ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವರಿಗೂ ಅಷ್ಟೇ ಆ ಶಾಪ್ ಓಪನ್ ಮಾಡ್ತಾ ಇದ್ರಲ್ವ, ಅದನ್ನು ನೋಡಿದ್ರೆ ಅವ್ರಿಗೆ ಫುಲ್ ಖುಷಿ ಆಯಿತಾ. ಅವ್ರ ಖುಷಿ, ಅವ್ರ ಸಡಗರ ಎಲ್ಲ ನೋಡಿ ನನಗೆ ಖುಷಿ ಆಗ್ತಾಯಿತ್ತು. ನಾನು ದೇವರೇ ಒಳ್ಳೆಯದಾಗ್ಲಪ್ಪ ಅವರಿಗೆ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಏನಂತ ಅಂದರೆ ಅವ್ರ ಹತ್ರ ಕಾರ್ನ್ನ ಹೇಗೆ ಮಾಡ್ತಾರೆ ಅವರು ಅನ್ನೋದನ್ನು ತೋರಿಸ್ತಾ ಇದ್ರು. ನನಗೆ ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ಅವರು ಡೈರೆಕ್ಟ್ ರೈತರಿಂದನೇ ಪರ್ಚೇಸ್ ಮಾಡ್ತಾರಂತೆ. ಕಾರ್ನ್ನ ಸ್ಟೀಮ್ ಮಾಡ್ತಾರೆ, ಈ ಥರ ಫ್ರೈ ಮಾಡ್ತಾರೆ. ಆ್ಯಂಡ್ ತುಂಬ ವೆರೈಟೀಸ್ ಇತ್ತಾಯ್ತಾ, ಎಲ್ಲದು ಆಫರ್ಡಬಲ್ ಪ್ರೈಸಲ್ಲೇ ಇತ್ತು, ತುಂಬ ಕಾಸ್ಟ್ಲಿ ಏನಿರಲಿಲ್ಲ. ಆ್ಯಂಡ್ ಟೇಸ್ಟ್ ಅಂತೂ ಮಸ್ತಾಗಿತ್ತು. ಅವತ್ತು ಲಿಪಿ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಹರಿಬರಿಯಲ್ಲೆಲ್ಲ ತಿಂದೆ. ಆ್ಯಂಡ್ ಇನ್ನೊಂದು ದಿನ ಹೋಗ್ಬಿಟ್ಟು ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಇರುವಂತಹ ವೆರೈಟೀಸ್ನೆಲ್ಲ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಮಕ್ಕಳಿಗೂ ತಿನ್ನಿಸ್ತಾ ಆಯಿತಾ, ಸಹ ನನ್ನ ಮಗಳಿಗೆ ಮತ್ತು ನನ್ನ ಮಗಳಿಗೆ ಎಲ್ರಿಗೂ. ನೋಡೋಣ ಸ್ಪೈಸಿಯಾಗಿದೆಯಾ, ಮಕ್ಕಳು ಇಷ್ಟಪಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಸ್ಪೈಸಿಯಾಗಿರಲಿಲ್ಲ, ಮಕ್ಕಳು ಕೂಡ ತಿನ್ಬೋದಿತ್ತು, ತಿಂದರು. ಆ್ಯಂಡ್ ಕಾರ್ನ್ ಸ್ಟೀಮ್ ಮಾಡಿರ್ತಾರೆ ಮತ್ತು ಫ್ರೈ ಮಾಡಿರ್ತಾರೆ ಅಲ್ವಾ, ಮಕ್ಕಳಿಗೆ ಯಾವಾಗಲಾದರೂ 15 ಡೇಸ್ ಒನ್ಸು, ಮಂತ್ಲಿ ಒಂದ್ಸತಿ ನಾವು ಈ ಥರ ಸ್ನ್ಯಾಕ್ಸ್ನ ಕೊಡಿಸ್ಬೋದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವರೆಲ್ಲ ಹೇಳ್ತಿರಲ್ಲ, ತುಂಬ ಪ್ರಮೋಷನ್ ಮಾಡ್ತೀರಾ ನೀವು, ವೀಡಿಯೋದಲ್ಲಿ ಬರೀ ಪ್ರಮೋಷನ್ನೇ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ನೀವು ಪ್ರಮೋಟ್ ಮಾಡಿರುವಂತಹ ಶಾಪಿಗೆ ವಿಸಿಟ್ ಮಾಡಿದ್ದೆ, ಟೇಸ್ಟ್ ಚೆನ್ನಾಗಿತ್ತು, ಸ್ಯಾರೀಸ್ ಪ್ರಮೋಟ್ ಮಾಡಿದ್ರಿ, ಅಲ್ಲಿಗೂ ಹೋಗಿದ್ದೆ ಅಂತ ತುಂಬ ಜನ ನನಗೆ ಹೇಳ್ತಾರೆ. ಸೊ ಇವಾಗ ನಾವು ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಅಂತ ಅಂದರೆ ಇನ್ಫ್ಲೂಯೆನ್ಸರ್ಸು ಎಲ್ಲೆಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಲ್ವಾ. ನನಗೂ ಅಷ್ಟೇ ಕೆಲವ್ರು ಪೇಜಲ್ಲಿ ನೋಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನ್ಯೂಸ್ ಚಾನೆಲ್ಗಳಲ್ಲಾಗಿರ್ಬೋದು. ಮತ್ತು ಕೆಲವೊಂದು ಪ್ರಾಡಕ್ಟ್ನೂ ಅಷ್ಟೇ ಅಡ್ವರ್ಟೈಸ್ಮೆಂಟ್ ನೋಡಿನೇ ಅಲ್ವಾ ನಾವು ಬೈ ಮಾಡ್ತೀವಿ. ಅಡ್ವರ್ಟೈಸ್ಮೆಂಟು ಪ್ರಮೋಷನ್ ಇಲ್ಲ ಅಂತ ಅಂದರೆ ಏನೂ ಗೊತ್ತಾಗಲ್ಲ. ಸೊ ಸುಮ್ಮನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ಅವರು ನನಗೆ ಫ್ಲವರ್ಸ್ದು ಬೊಕ್ಕೆ ಕೊಟ್ಟಿದ್ರಲ್ವ, ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಫಿಲ್ಟರ್ ವಾಟರ್ನ ತೊಗೊಂಡು ರೋಸ್ದೆಲ್ಲ ಏನು ಲೀಫ್ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ನನಗೆ ಆ್ಯಕ್ಚುಲಿ ಈ ಥರ ಫ್ರೆಶ್ ಫ್ಲವರ್ಸ್ ಎಲ್ಲ ಹಾಕೋದು ಅಂತಂದರೆ ತುಂಬಾ ಇಷ್ಟ. ಬಟ್ ನಮ್ಮ ಹಾಸನಲ್ಲಿ ಅಷ್ಟೊಂದು ವೆರೈಟೀಸ್ ಎಲ್ಲ ಸಿಗೋದೇ ಇಲ್ಲ. ಏನಾದರೂ ಆರ್ಡರ್ ಕೊಟ್ಟು ತರಿಸ್ಬೇಕು, ಇಲ್ಲ ಅಂತಂದರೆ ಯಾರಾದರೂ ಮದುವೆ ಆರ್ಡರ್ಸ್ ಇರುತ್ತಲ್ವ, ಅವ್ರಿಗೆ ಹೇಳ್ಕೊಂಡು ತರಿಸಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂತ ಅಂದರೆ ಬರೀ ಈ ಥರ ರೋಸು ಮತ್ತು ಈ ಥರ ಯಾರಾದರೂ ಬೊಕ್ಕೆ ಕೊಟ್ಟಿದ್ರೆ ಈ ಥರದ್ದು ಸಿಗುತ್ತೆ ಅಷ್ಟೇ. ಹಾಗಾಗಿ ನಾನು ಮೊನ್ನೆ ಕೂತ್ಕೊಂಡು ಮೋನಿಗೆ ಹೇಳ್ತಾ ಇದ್ದೆ, ಇದನ್ನು ಪಾಟ್ನ ಪ್ಲೇಸ್ ಮಾಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ. ಹಿಂಗೇನಾದರೂ ಹೊರಗಡೆ ಹೋದಾಗ ಈ ಥರ ಫ್ರೆಶ್ ಫ್ಲವರ್ಸ್ನೆಲ್ಲ ಮನೆಗೆ ತೊಗೊಂಡು ಬರಬೇಕು, ಆ ವೈಬೇ ಚಂದ ಅಂತ ಹೇಳಿಬಿಟ್ಟು. ಸೊ ನಾನು ಈ ಥರ ಎಲ್ಲ ಇಡ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಲಿಪಿಗೆಲ್ಲ ಓದಿಸ್ದೆ. ಆ್ಯಂಡ್ ತಿಂಡಿಗೆ ನಾನು ಕಡಲೆ ಪಲ್ಯ ಮತ್ತು ರೊಟ್ಟಿ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದೆ. ಆ್ಯಕ್ಚುಲಿ ಕಡಲೆ ಪಲ್ಯ ಅಂತೂ ತುಂಬಾ ರುಚಿಯಾಗಿತ್ತು, ಅಂದರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಮನೆಯಿಂದ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಹಂಗಾಗಿ ಇಷ್ಟೇ ಇದೆಯಲ್ಲ ನನಗೆ ಬಿಡ್ದಂಗೆ ತಿಂದಿದ್ದೀರಲ್ಲ ಅಂತ ಅಂದ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದೆ. ಆ್ಯಂಡ್ ಶಾಲು ಹಾರ ಏನಿತ್ತು ಅದು ನಮ್ಮ ತೀಯಂಗೆ ಹಾಕ್ತಿದ್ದಾರೆ ನೋಡಿ, ಎಷ್ಟು ಪ್ರಿಟ್ಟಿಯಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಹಾಸನಲ್ಲಿ ಕೂಡ ಒಂದು ಎಕ್ಸ್ಪೋ ಇತ್ತು ಆಯಿತಾ. ಅಮ್ಮ ಪ್ಲೀಸ್ ಬೇಗ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಹರಿ ಬರೀಲಿ ಅಮ್ಮನೂ ಬೆಳಗ್ಗೆನೆ ಹೊರಟು ಬಂದಿದ್ರು. ನಾನು ತೀಯ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೆ, ತಾತ ತಾತ ಅಂತ ಸೇಮ್ ವಾಯ್ಸಲ್ಲಿ ತಾಟ ಮಾಡ್ತಾ ಇತ್ತು. ಆ್ಯಂಡ್ ಇದು ಅಷ್ಟೇ ಸ್ಯಾರಿ ಇದು ಎಕ್ಸ್ಪೋ ಹಾಕಿದ್ರು ಅಥರ್ವ ಸ್ಯಾರಿ ಹೌಸ್ ಅವರು ಸದರನ್ ಸ್ಟಾರ್ ಹೋಟೆಲಲ್ಲಿ. ಸೊ ಇವತ್ತೇ ಲಾಸ್ಟ್ ಡೇಟು 19th. ಸೊ ಯಾರಾದರೂ ಮುಂಚೆನೇ ವಿಡಿಯೋ ನೋಡಿದರೆ ಇವತ್ತು ಸಂಜೆ 8:30 ತನಕ ಇರುತ್ತೆ. ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸು ಚೆನ್ನಾಗಿತ್ತು. ಆ್ಯಂಡ್ ಸ್ಯಾರಿ ಪರ್ಚೇಸ್ ಮಾಡಿದವ್ರಿಗೆ ಅವರು
ಲಕ್ಕಿ ವಿನ್ ಕೂಡ ಏನೋ ಡ್ರಾ ಮಾಡ್ತಾರಂತೆ. ಆಲ್ಮೋಸ್ಟ್ ಅದರಲ್ಲಿ ಗೆದ್ದವರಿಗೆ 500 kg ಸಿಲ್ವರ್ ಕೊಡ್ತಾರಂತೆ. ಹಾಗಾಗಿ ನಾನು ಹೇಗೂ ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ, ಯಾರಾದರೂ ನೋಡಿ ಇಷ್ಟ ಆಗಿರೋರಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆ್ಯಂಡ್ ನನಗೆ ತುಂಬ ದಿನದಿಂದ ಈ ಕಲರ್ ಸ್ಯಾರಿನ ತೊಗೋಬೇಕು ಅನ್ನಿಸ್ತಿತ್ತು. ಸರಿ ಹೋದ್ನಲ್ವಾ ಅಂತ ಹೇಳಿ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಸ್ಯಾರೀಸ್ನ ತಗೊಂಡು ಬಂದೆ. ಆ್ಯಂಡ್ ಅಲ್ಲೂ ಅಷ್ಟೇ ಹೋದಾಗ ತುಂಬ ಜನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು. ಆ್ಯಂಡ್ ಏನಪ್ಪ ಅಂತ ಅಂದರೆ ನನಗೆ ಹೇಳೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ನನ್ನ ಮಾತಾಡಿಸ್ದವ್ರಾಗಿರ್ಬೋದು ಹೇಳ್ತಾರೆ, ನಿಮಗೆ ತುಂಬ ಆ್ಯಟಿಟ್ಯೂಡು, ತುಂಬ ಜಂಬ ಅಂತ ಅಂದ್ಕೊಂಡಿದ್ದೆ ನಿಮ್ಮ ವೀಡಿಯೋಸ್ನ ನೋಡಿ, ನಿಮ್ಮನ್ನು ನೋಡಿ ಅಂತ ಹೇಳಿಬಿಟ್ಟು. ಒಬ್ಬರಲ್ಲ, ನನ್ನ ತುಂಬ ಜನ ಹೇಳ್ತಾರೆ, ನನ್ನ ಯಾರ್ಯಾರು ಮಾತಾಡ್ಸಿರ್ತಾರೆ ಅವರು. ಅದಾದಮೇಲೆ ನನ್ನ ಜೊತೆ ಮಾತಾಡಾದ್ಮೇಲೆ ಹೇಳ್ತಾರೆ, ಇಲ್ಲ ನಿಮಗೆ ಆ್ಯಟಿಟ್ಯೂಡ್ ಇಲ್ಲ, ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಯಾರನ್ನೇ ಒಬ್ರನ್ನಾದರೂ ಅಷ್ಟೇ ಅವ್ರನ್ನ ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯೆನ್ಸು ಕೂಡ. ಸೊ ನಿಮಗೂ ಇದೇ ಥರ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಅವ್ರು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಜಡ್ಜ್ ಮಾಡ್ತೀವಿ. ಅದಾದಮೇಲೆ ಅವ್ರು ಹಂಗಲ್ಲ ಅಂತ ಗೊತ್ತಾಗುತ್ತಲ್ವ. ಸೊ ಹಿಂದೆ ಒಂದು ಗಾದೆ ಹೇಳಿದಾರಲ್ಲ, ಮುಖ ನೋಡಿ ಮಣೆ ಹಾಕಬೇಡ ಅಂತ ಹೇಳ್ಬಿಟ್ಟು. ಅದಂತೂ 100% ನಿಜ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಥರ ಗಾದೆ ಅಂತೂ ನಿಜ ಅಂತ ಅನ್ನಿಸ್ತು. ಹಾಗೆ ನಾನು ಅಷ್ಟೇ ಯಾರನ್ನೂ ನೋಡಿ ಜಡ್ಜ್ ಮಾಡೋದನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ಥರನೇ ಥಿಂಕ್ ಮಾಡಿರ್ತೀರಾ, ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಕ್ಚುಲಿ ತುಂಬ ಜನ ಪರಿಚಯ ಆದರು, ತುಂಬ ಜನದ ಫ್ರೆಂಡ್ಶಿಪ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಯಿತು. ನಾನು ಸ್ಯಾರಿ ಪರ್ಚೇಸ್ ಮಾಡಿ ಅದೇನಿದೆ ಲಕ್ಕಿ ಡ್ರಾಗೆ ಬರೆದ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಹೇಳಿದೆ ಅವರಿಗೆ, ವಿನ್ ಆದರೆ ಮಿಸ್ ಮಾಡಿದೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೆ. ಬಟ್ ಆಷಾಢ ಶುಕ್ರವಾರದಲ್ಲಿ ನಾನು ಪ್ರತಿ ವರ್ಷವೂ ದೇವ್ರಿಗೆ ಮಡ್ಲಕ್ಕಿನ ಕೊಡ್ತೀನಿ. ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಿಕಾಸ್ ಇಲ್ಲಿಗೆ ಬರೋಕ್ಕಿತ್ತಲ್ವ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು, ಆ್ಯಕ್ಚುಲಿ ನಂದು ಒಂದು ತುಂಬ ದಿನದ ಆಸೆ ಇದೆ, ಅದನ್ನು ನೆರವೇರಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಆಸೆ, ಅದು ನೆರವೇರ್ತಾ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.